ನಮಸ್ಕಾರ. ಇದು ಬಂದು ಬುಧವಾರ ರಾತ್ರಿ 12 ಗಂಟೆಯ ನಂತರದ ಒಂದು ಕ್ಲಿಪ್ಪಿಂಗ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಇಬ್ಬರು ಮಕ್ಕಳು ಸಹ ಹೊರಗಡೆ ಹೋಗಿದ್ದರು. ನಾನೊಬ್ಬಳೇ ಮತ್ತು ನನ್ನ ತಂಗಿ ಮಗ ಇದ್ದ. 12 ಗಂಟೆ ಆಯಿತು. ಪಟಾಕಿಗಳ ಸೌಂಡು ಎಲ್ಲ ಸುತ್ತಮುತ್ತ ಕೇಳಿಸ್ತಾ ಇತ್ತು. ಹಾಗೆ ಹೊರಗಡೆ ಬಂದೆ. ಈ ಒಂದು 25 ವರ್ಷ ಒಂದು ಗತ ವೈಭವ ಅಂತ ನಾನು ನನ್ನ ಬದುಕಿನಲ್ಲಿ ಅಂದ್ಕೊಳ್ತೀನಿ. 12 ಗಂಟೆ 5 ನಿಮಿಷಕ್ಕೆ ನನಗೊಂದು ವಿಶ್ ಬರ್ತಿತ್ತು. ಅದು ಈ ವರ್ಷ ಇಲ್ಲ. ಯಾರು ಕೂಡ ನನಗೆ ಫಸ್ಟ್ ವಿಶ್ ಅಂದರೆ ಅದು ನಮ್ಮ ಮನೆಯವರೇ. ನಮ್ಮ ಮನೆಯವರು ಕೂಡ ಹೊರಗಡೆ ಹೋಗ್ತಿದ್ರು ಪ್ರತಿ ವರ್ಷ ನ್ಯೂ ಇಯರ್ ನೈಟು. ಅವರು ಕೂಡ ಫ್ರೆಂಡ್ ಜೊತೆ ಹೊರಗಡೆ ಹೋಗ್ತಿದ್ರು. 12 ಗಂಟೆ 5 ನಿಮಿಷಕ್ಕೆ ನನಗೊಂದು ಕಾಲ್ ಬರ್ತಿತ್ತು. ಅದೇ ನನ್ನ ವರ್ಷದ ಮೊದಲ ಕಾಲ್ ಅದು ನಮ್ಮ ಮನೆಯವರೇ ಮಾಡ್ತಿದ್ರು. ಆ ಕಾಲನ್ನು ತುಂಬ ಮಿಸ್ ಮಾಡಿಕೊಂಡೆ. ತುಂಬ ಮನಸ್ಸಿಗೆ ಭಾರ ನೋವು ಕಾಡ್ತು. ಆ ಕ್ಷಣ ನನಗೆ ಹೊರಗಡೆ ಬಂದೆ. ಹಾಗೆ ಬಂದು ನಮ್ಮ ಎದುರುಗಡೆ ಒಂದು ಚರ್ಚ್ ಇದೆ. ಅಲ್ಲಿ 12 ಗಂಟೆ ನಂತರ ತುಂಬ ಹೊತ್ತು ಪ್ರೇಯರ್ ನಡೀತು. ಗಣೇಶನ ಪ್ರಾರ್ಥನೆ ಮಾಡ್ಕೊಳ್ತಾ ನಮ್ಮ ಮನೆಯವರು ನನ್ನ ಜೊತೆಗೆ ಇದ್ದಾರೆ. ಅವ್ರ ಆತ್ಮ ಎಲ್ಲೂ ಹೋಗಿರೋಕ್ಕೆ ಸಾಧ್ಯವೇ ಇಲ್ಲ. ಆ ಒಂದು ನೆನಪಿನೊಂದಿಗೆ ನನ್ನ ಬದುಕು ಅಂತ ಹೇಳಿ ಅಂದ್ಕೊಂಡು ಆ ರಾತ್ರಿ ಕಳೆದಾಯಿತು. ಇದು ಮಾರನೆಗೆ ಗುರುವಾರ. ನಾನು ಪೂಜೆ ಮಾಡೋ ಹಾಗಿರಲಿಲ್ಲ. ಅಮ್ಮ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡಿದ್ರು. ರಾಯರ ಅನುಗ್ರಹ, ನಮ್ಮ ಕುಲದೇವರ ಅನುಗ್ರಹ ಸದಾ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಹೊಸ ವರ್ಷ ಹೇಗೆಲ್ಲ ಆಚರಣೆ ಮಾಡಿದ್ರಿ ಅಂತ ಹೇಳಿ ಕಮೆಂಟನ್ನು ಮಾಡಿ, ಎಲ್ಲರ ಬದುಕಿನಲ್ಲೂ ಸಿಹಿ ಅನ್ನೋದು ಹೆಚ್ಚಿಗೆ ಸಿಗಲಿ, ನೆಮ್ಮದಿ, ಯಶಸ್ಸು, ಆರೋಗ್ಯ, ಆಯಸ್ಸು ಎಲ್ಲನೂ ಕರುಣಿಸಲಿ ಅಂತ ಕೇಳ್ಕೊಳ್ತಾ ಇವತ್ತೊಂದು ಸಿಂಪಲ್ ಡೈಲಿ ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಗುರುವಾರ ನನ್ನ ಅಂತರಂಗ ದೈವ ರಾಯರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ, ನೀವೆಲ್ಲ ಹೇಗೆ ಹೊಸ ವರ್ಷನ ಆಚರಣೆ ಮಾಡಿದ್ರಿ, ಯಾವ ರೀತಿ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನಿನ್ನೆ ವಿಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದಿರಿ. 2025ನೇ ವರ್ಷ ತುಂಬ ನೋವು ಕೊಟ್ಟಿದೆ, ತುಂಬ ಕಷ್ಟ ಅನುಭವಿಸಿದ್ದೀವಿ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದಿರಿ. ನಿಮ್ಮ ಕಷ್ಟಗಳು, ನೋವುಗಳು ಎಲ್ಲ ಕಳೆದೋಗಿ 2026 ನಿಮ್ಮ ಬದುಕಿನಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕೊಡಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ, ಬನ್ನಿ ಒಂದು ಸಿಹಿ ಮಾಡ್ತಾಯಿದ್ದೀನಿ. ಏನು ಅಂತ ಹೇಳಿ ಪೂರ್ತಿ ವಿಡಿಯೋನ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಹೊಸ ವರ್ಷದ ಶುಭಾಶಯಗಳನ್ನ ಎಲ್ರಿಗೂ ತಿಳಿಸ್ತಾ, ಎಲ್ಲರೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿರ್ತೀರಿ. ಗುರುವಾರದ ಪೂಜೆ ಕೂಡ ಮಾಡ್ಕೊಂಡಿರ್ತೀರಿ. ಇವತ್ತು ಒಂದು ಸಿಂಪಲ್ ಆಗಿರುವಂತಹ ಸೂಪರ್ ಆಗಿರುವಂಥ ಒಂದು ಸ್ವೀಟ್ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಏನು ಸ್ವೀಟು ಅಂತ ಹೇಳಿದ್ರೆ, ತುಂಬ ಸಾಫ್ಟಾಗಿ ಬಾಂಬೆ ಹಲ್ವಾ ಮಾಡೋಣ ಅಂತ ಹೇಳಿ. ಮೈದಾ ಹಿಟ್ಟನ್ನು ನಾನು ತುಂಬ ಕಡಿಮೆ ಬಳಸೋದು. ಮೈದಾ ಹಿಟ್ಟು ಮನೆಗೆ ತರೋದೇ ಇಲ್ಲ. ಇವತ್ತು ಅಪರೂಪಕ್ಕೊಮ್ಮೆ ಏನೂ ಆಗಲ್ಲ ಅಂತ ಹೇಳಿ ಮೈದಾ ಹಿಟ್ಟಿಂದನೇ ಬಾಂಬೆ ಹಲ್ವಾ ಮಾಡುವಂಥದ್ದು. ತುಂಬ ಬೇಗ ಮಾಡಬಹುದು, ತುಂಬ ಟೇಸ್ಟ್ ಕೂಡ ಇರುತ್ತೆ. ಹೇಗೆ ಮಾಡೋಣ, ಏನೆಲ್ಲ ಸಾಮಗ್ರಿ ಬಳಸ್ತಾ ಇದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಹೇಗೆ ಬರುತ್ತೆ ಸ್ವೀಟು ಅಂತ ಕೂಡ ತೋರಿಸ್ತೀನಿ. ಇಷ್ಟನ ದುರ್ಗಾ, ನಿನಗೆ ಬಾಂಬೆ ಹಲ್ವಾ ತಿಂದಿದೆಯಾ? ತಿಂದಿಲ್ಲ ಅಲ್ವಾ? ಹೇಗೆ ಮಾಡ್ತೀನಿ ನೋಡು. ತುಂಬ ಸಿಂಪಲ್ಲಾಗಿ, ತುಂಬ ಕಡಿಮೆ ಸಾಮಗ್ರಿಗಳು ಅದನ್ನು ಬಳಸಿ. ಹೊಸ ವರ್ಷ ಅಂದರೆ ನಮಗೆ ನೂತನ ಸಂವತ್ಸರ ಅಂದರೆ ಯುಗಾದಿ ಹಬ್ಬ, ಆಯಿತಾ? ನಮಗೆಲ್ಲ ಹೊಸ ವರ್ಷ ಅಂತ ಹೇಳೋದು ಚೈತ್ರ ಮಾಸದಲ್ಲಿ ಬರುವಂಥ ಯುಗಾದಿ ಹಬ್ಬದನ್ನ ನಾವು ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ. ಆದರೆ ಎಲ್ಲರೂ ಒಂದು ಕ್ಯಾಲೆಂಡರ್ ಬದಲಾವಣೆಯ ದಿನ ಇವತ್ತು. 2025ನೇ ಕ್ಯಾಲೆಂಡ್ರನ್ನ ತೆಗೆದು 2026 ಕ್ಯಾಲೆಂಡ್ರ ತಂದಿಟ್ಕೊಳ್ಳುವಂಥ ದಿನ. ಎಲ್ಲರೂ ತುಂಬ ವಿಶೇಷವಾಗಿ ಅವ್ರವ್ರ ಇಷ್ಟದಂತೆ ಆಚರಣೆ ಮಾಡ್ತಾರೆ. ನಾವು ಅವ್ರಿಗೆಲ್ಲ ನಮ್ಗೆ ಶುಭಾಶಯ ಹೇಳೋರನ್ನ ನಾವು ಕೂಡ ಅವ್ರಿಗೆ ಶುಭಾಶಯ ಹೇಳಬೇಕಲ್ವಾ? ಇವತ್ತು ವರ್ಷದ ಮೊದಲ ದಿನ ಅಂತೇಳಿ ಒಂದು ಸಿಹಿನ ಮಾಡೋಣ, ಆಯಿತಾ? ಹೇಗೆ ಬರುತ್ತೆ ಏನು ನೋಡೋಣ. ನಿಮಗೆ ಟೇಸ್ಟ್ ಕೊಡ್ತೀನಿ. ತುಂಬ ಕಡಿಮೆ ಸಾಮಗ್ರಿ, ಬ್ಯಾಕ್ ಕ್ಯಾಮರಾದಿಂದ ತೋರಿಸ್ತಾ ಅದನ್ನು ಮಾಡ್ತಾ ಹೋಗೋಣ, ಆಯಿತಾ? ನೋಡ್ತಾ ಇದ್ದೀನಿ. ಇಷ್ಟೇ ಸಾಮಗ್ರಿ, ಇಲ್ಲಿ ಏನಿದೆಯೋ ಇಷ್ಟೇ ಸಾಮಗ್ರಿ. ಹಾಲು ತೊಗೊಂಡಿದ್ದೀನಿ. ಇದು ಬಂದು ಮೈದಾ ಹಿಟ್ಟು. ಇದು ಮೈದಾ ಹಿಟ್ಟು. ಮೈದಾ ಅಷ್ಟೇ ಸಮ ಪ್ರಮಾಣದಲ್ಲಿ ಸಕ್ಕರೆ ತೊಗೋಬೇಕು. ನಾನು ಇನ್ನೊಂದು ಬೌಲ್ ತೊಗೊಳ್ತೀನಿ ಮಾಡ್ಕೊಳ್ಳುವಾಗ. ಹಾಲು ಅಷ್ಟೇ, ಮೈದಾ ಏನು ತೊಗೊಳ್ತೀವಿ ಅಷ್ಟೇ ಹಾಲನ್ನು ತೊಗೋಬೇಕು. ತುಪ್ಪನೂ ಈಕ್ವಲ್ ಪ್ರಮಾಣದಲ್ಲೇ ತೊಗೋಬೇಕು. ಇಲ್ಲಿ ನಾನು ಎಸೆನ್ಸನ್ನು ಮತ್ತು
ಪೈನಾಪಲ್ ಕಲರನ್ನು ನಾನು ಹಾಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಗೋಡಂಬಿ ಇದು ಆಪ್ಷನ್, ನೀವು ಬೇಕು ಅಂದರೆ ತೊಗೊಳ್ಳಿ, ಬೇಡ ಅಂದ್ರೇನು ತೊಂದರೆ ಇಲ್ಲ. ನಾನು ಇದನ್ನು ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಗೋಡಂಬಿ ಮಾತ್ರನ ಬಳಸ್ತಾ ಇದ್ದೀನಿ. ಹಾಲನ್ನು ತೊಗೊಂಡಿದ್ದೀನಿ. ಇಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ. ಗ್ಯಾಸನ್ನು ಫಸ್ಟು ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿನ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲರೂ ಹಬ್ಬಗಳಲ್ಲಿ ಹೊಸ ವರ್ಷ ಅಂತ ಹೇಳಿ ರಾತ್ರಿ 12 ಗಂಟೆ ಹೆಚ್ಚಾಗಿ ಇತ್ಕೊಂಡು ಈಗೆಲ್ಲ ಮೋಜು ಮಸ್ತಿ ಏನಾಗ್ಬಿಟ್ಟಿದೆ ಅಂದರೆ ಏನೇನೋ ನಡೆಯುತ್ತೆ ಮೋಜು ಮಸ್ತಿಗಳು. ಕೆಲವ್ರು ಮನೆಗಳಲ್ಲಿ ಕೇಕ್ ಕಟ್ ಮಾಡುವಂಥದ್ದನ್ನು ಮಾಡ್ತಾರೆ. ಕೆಲವರೆಲ್ಲರೂ ಒಂದು ಕಡೆ ಸೇರ್ಕೊಳ್ತಾರೆ. ಫ್ಯಾಮಿಲಿಯವರು ಒಂದು ಮನೆ ಸೇರ್ಕೊಳ್ತಾರೆ ವರ್ಷ ಆ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ. ಇವತ್ತು ಗುರುವಾರ ಬಂದಿದೆ. ಗುರುವಾರ ಬಂದಿರೋದ್ರಿಂದ ರಾಯರ ಭಕ್ತರಿಗಂತೂ ತುಂಬ ವಿಶೇಷ. ಇವತ್ತೆಲ್ಲ ಮಠಗಳಿಗೆ ಹೋಗ್ತಾರೆ, ಮನೇಲಿ ಏನಾದರೂ ಸಿಹಿ ಮಾಡಿ ಒಂದು ಹೊಸ ವರ್ಷನ ಸೆಲೆಬ್ರೇಟ್ ಮಾಡ್ತಾರೆ. ನಾನೊಂದು ಸಿಹಿ ಮಾಡೋದ್ರೊಂದಿಗೆ ಸೆಲೆಬ್ರೇಟ್ ಮಾಡ್ತೀನಿ. ಈ ಸ್ವೀಟ್ ಮಾಡಿಸಿ ನಿಮಗೆ ತಿನ್ನಿಸ್ತೀನಿ, ಆಯಿತಾ? ಮೊದಲು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿನ ಗೋಲ್ಡನ್ ಕಲರ್ ಬರೋ ಥರ ಹುರ್ಕೊಳ್ಳೋಣ. ಚೆನ್ನಾಗಿ ಗೋಡಂಬಿ ಫ್ರೈ ಆದರೆ ಅದು ತಿನ್ನುವಾಗ ನೋಡಿ ಎಷ್ಟು ಟೇಸ್ಟ್ ಅನ್ಸೋದು ಗೊತ್ತಾ? ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಿದ್ರೆ ಆ ಕರುಮ್ ಅನ್ಬೇಕು, ಆ ಟೇಸ್ಟ್ ಸಖತ್ತು. ದ್ರಾಕ್ಷಿಗಿಂತನೂ ಗೋಡಂಬಿ ತುಪ್ಪದಲ್ಲಿ ಉರಿತೀವಲ್ಲ, ಅದು ಸಖತ್ತು ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಗೋಡಂಬಿ ಇಲ್ಲ ಪಿಸ್ತಾ ಹಾಕ್ತೀನಿ. ಈಗ ಪಿಸ್ತಾ ಈಗ ಹೋಗ್ಬೇಕು ಅಂದರೆ ಫುಡ್ ಬಜಾರ್ಗೆ ಹೋಗ್ಬೇಕು, ಯಾರು ಹೋಗೋರು ಈಗ ತಾಳಪ್ಪ ಇರೋದ್ರಲ್ಲಿ ಮಾಡೋಣ ಅಂತ ಹೇಳಿ ಗೋಡಂಬಿನ ಹಾಕ್ತಾಯಿದ್ದೀನಿ. ಗೋಡಂಬಿನ ಗೋಲ್ಡನ್ ಬಣ್ಣ ತಿರುಗೋ ಗಂಟ ಈ ರೀತಿ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಕೇಸರಿ ಬಾತ್ಗೂ ಸಹ ಹಿಂಗೆ ಮಾಡೋದು. ನನಗೆ ದ್ರಾಕ್ಷಿ ಹಾಕ್ತಾರಲ್ಲ, ದ್ರಾಕ್ಷಿ ತುಪ್ಪದಲ್ಲಿ ಬೆಂದರೆ ನನಗೆ ಇಷ್ಟ ಆಗಲ್ಲ. ಗೋಡಂಬಿ ತಿನ್ನೋಡು ಸಕ್ಕ ಟೇಸ್ಟ್ ಅನಿಸುತ್ತೆ. ನೋಡಿ ಬಣ್ಣ ಬದಲಾಗ್ತಾ ಇದೆ ಅಲ್ವಾ? ನೋಡು ತುಪ್ಪದಲ್ಲಿ ಬಣ್ಣ ಬದಲಾಗ್ತಾ ಇದೆ. ಈಗ ತಗೊಳ್ಳೋಣ, ಸಾಕು. ಯಾವಾಗಿಂದ ಸ್ಕೂಲು ನಿಮಗೆ? ಏನೋ ಜನವರಿಗೆ ಏನೋ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಘಮ ಘಮ ಅಂತ ಆಯ್ತು, ಸ್ಮೆಲ್ ಬರ್ತಾ ಇದೆಯಲ್ಲ. ಬಾಂಬೆ ಅಲ್ವಾ? ತೋರಿಸು. ಇದು ಬಾಂಬೆ ಅಲ್ವಾ, ತುಂಬ ಸಖತ್ತಾಗುತ್ತಿದೆ. ಸುಮ್ಮನಿರು. ಈಗ ಉರಿ ಪೂರ್ತಿ ಕಡಿಮೆ ಮಾಡ್ಕೊ. ಫಸ್ಟು ಗ್ಯಾಸನ್ನ ಆಫ್ ಮಾಡ್ಕೊಬಿಡೋಣ. ಫಸ್ಟ್ ಇದನ್ನು ಕಡಿಮೆ ಮಾಡ್ಕೊಬಿಟ್ಟು ಇಲ್ಲಿಗೆ ಬಾ ತೋರಿಸು. ಇಲ್ಲಿಗೆ ಬರಿಟ್ಕೊ ನೀನು, ಸಾಕು. ಇಲ್ಲಿಗ ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಫಸ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳೋಣ. ಉರಿ ಗ್ಯಾಸನ್ನ ಈಗ ಆಫ್ ಮಾಡಿದ್ದೀನಿ. ಆಫ್ ಮಾಡ್ಕೊಂಡೆ ಮೊದಲು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಏನಿದೆ ಹಾಲಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮೈದಾನ. ಹಾಲು ಸಾಲಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಹಾಕಬೇಕಾಗುತ್ತೆ. ಈ ರೀತಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಗ್ಯಾಸನ್ನು ಹಚ್ಕೊಳ್ತೀನಿ. ಸಲ್ಲಾಗಿ ಆಫ್ ಮಾಡು. ಎಲ್ಲ ಇದ್ರೆ ಕರೆಕ್ಟ್ ಆಯಿತಾ? ಆನ್ ಮಾಡಿದ್ಯಲ್ಲ? ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಬಿಟ್ಟು ಇವಾಗಲೇ ನಾನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ 1 ಕಪ್ ಹಾಕ್ತಾಯಿದ್ದೀನಿ ನೋಡಿ. ನಾನು 1 ಬೌಲ್ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿದ್ದೀನಿ. ಹಾಗೆ ಸಕ್ಕರೆನೂ ಕೂಡ ಹಾಕ್ತಾಯಿದ್ದೀನಿ. ಸಕ್ಕರೆ ಕೂಡ ಹಾಕಿ ಇವಾಗ ನಾನು ಗ್ಯಾಸನ್ನು ಹಚ್ಕೊಳ್ತೀನಿ. ನೋಡಿ ಇವಾಗ ಗ್ಯಾಸನ್ನು ಹಚ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮೇಲೆ ಇಟ್ಕೊಂಡು ಸರ್, ಹಿಂಗೆ ಇಟ್ಕೊಂಡು ಸರ್. ಆಫ್ ಮಾಡಿ ಬೇಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಸ್ವಲ್ಪ ಕೆಲಸ ಹಿಡಿಯುತ್ತೆ. ಏನು ಎಸೆನ್ಸು ಮತ್ತು ಕಲರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಪೈನಾಪಲ್ ಕೇಸರಿ ಬಾತ್ ಕಲರ್ ಹಾಕ್ತೀನಿ ನೋಡಿ. ಪೈನಾಪಲ್ ಎಸೆನ್ಸ್ ಬರುತ್ತಲ್ಲ, ಅದನ್ನು ನಾನು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ಇದೇ ಸಂದರ್ಭದಲ್ಲಿ ಹುರಿದಿರುವಂಥ ಗೋಡಂಬಿ ಕೂಡ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡದಂಗೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಫಸ್ಟ್ ಒಂದು ಸ್ವಲ್ಪ ಗಂಟು ಥರ ಕಾಣಿಸುತ್ತೆ, ಆದರೆ ಗಂಟು ಆಗೋದಿಲ್ಲ ಅದು. ಆದರೆ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾ ಇರಬೇಕು. ಹಲ್ವಾ ಗೊತ್ತಿದೆಯಲ್ಲ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಪೀಸ್ ಮಾಡೋ ಥರ ಏನು ಬೇಡ, ಇದು ನಿಮ್ಗೆ ತೋರಿಸ್ತೀನಿ ಒಂದು ಅದ ನೋಡಿ. ಇವಾಗ ಕಲರೇ ಒಂಥರ ಚೇಂಜ್ ಆಗುತ್ತೆ. ಘಮ ಘಮ ಅಂತ ಇದೆ, ತುಪ್ಪದ ಘಮ ಅಂತೂ ಸಕ್ಕತ್ ಬರುತ್ತೆ. ಚೆನ್ನಾಗಿ ಸುಮಾರು ಸಮಯ ಟೈಮ್ ಹಿಡಿಯುತ್ತೆ, ಅರ್ಧ ಮುಕ್ಕಾಲು ಗಂಟೆ ಬೇಕು ಇದೊಂದು ಕರೆಕ್ಟಾಗಿ ಮಿಕ್ಸ್ ಆಗೋದಕ್ಕೆ. ಆಫ್ ಮಾಡಿದ್ದೀನಿ ಕೆಲಸ. ಒಂದು ರೀತಿ ಮಿಕ್ಸ್ ಆಗಿದೆ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಒಳ್ಳೆ ಮ್ಯಾಂಗೋ ಫಲ್ಕಿ ಥರ ಕಾಣಿಸ್ತಾ ಇದೆ. ದುರ್ಗ ಹಿಡ್ಕೊ ಒಂದು ನಿಮಿಷ, ತಿರುಗಿಸ್ತೀನಿ. ನೋಡಿದ್ರೆ ಕೇಸರಿ ಬಾತ್ ಥರ ಅನ್ನಿಸ್ತಾ ಇರ್ಬೋದಲ್ವ, ಆದರೆ ರವೆ ಅಲ್ಲ. ರವೆ ಹಾಕಿದ್ರೆ ಕೇಸರಿ ಬಾತು, ಇದು ಬಾಂಬೆ ಹಲ್ವಾ ಅಂತ ಹೇಳಿ. ಈ ರೀತಿ ಆಗಿದೆ ಒಂದು ಲೆವೆಲಲ್ಲಿ. ಈಗ ಒಂದು ಪ್ಲೇಟ್ ಮುಚ್ಚಿಟ್ಟು ಗ್ಯಾಸನ್ನು ಆಫ್ ಮಾಡ್ತೀನಿ. ಗ್ಯಾಸನ್ನು ಆಫ್ ಮಾಡಿ ಆಮೇಲೆ ಒಂದು ಬೌಲ್ಗೆ ಬಡಿಸುವಂಥದ್ದನ್ನು ಮಾಡೋಣ. ತಂತಾಳೆ ಇವಾಗ ಒಂದು ಪ್ಲೇಟನ್ನು ಮುಚ್ಚಿರೋಣ. ಇವಾಗ ಒಂದು ಲೆವೆಲಲ್ಲಿ ಆಗಿದೆ. ಗ್ಯಾಸನ್ನು ಆಫ್ ಮಾಡಿ ಒಂದು 5 ನಿಮಿಷ ಮುಚ್ಚಿಡೋಣ. ಆಫ್ ಮಾಡ್ತಾಯಿದ್ದೀನಿ. 5 ನಿಮಿಷ ಆದಮೇಲೆ ನಿಮಗೆ ಟೇಸ್ಟ್ ಮಾಡಿ ತೋರಿಸ್ತೀನಿ. ಇದ್ದೀರಿ ಆಗಿದೆ ಬಾಂಬೆ ಹಲ್ವಾ. ಕೇಸರಿ ಬಾತ್ ಥರ ಅನ್ನಿಸ್ತಾ ಇರ್ಬೋದು, ಆದರೆ ಕೇಸರಿ ಬಾತ್ ಅಲ್ಲ. ಆ ಮಗುವು ಕೊಟ್ಟೆ, ಇಷ್ಟಪಟ್ಬಿಟ್ಟ, ಚೆನ್ನಾಗೈತೆ ಅಂತ ಖುಷಿ ಆಯಿತು. ಈಗ ನಾವು ಟೇಸ್ಟ್ ಮಾಡೋಣ, ನೋಡು ಹೆಂಗೈತೆ ಅಂತ ಹೇಳು. ಗೋಡಂಬಿ ಜೊತೆ ಸ್ವಲ್ಪ ತಗೋ, ಸ್ವಲ್ಪ ಕೆಳಗಡೆ ಇದು ಮಾಡಿ. ಸಖತ್ತಾಗೈತೆ. ಈಗ ನಮ್ಮ ಕಡೆ ಮೈಸೂರು ಸ್ಪೆಷಲ್ ಮೈಸೂರು ಪಾಕ್ ಅಂತೀವಲ್ಲ, ಇದು ಬಾಂಬೆ ಹಲ್ವಾ. ತುಪ್ಪ ರೋಮ ಅಂತೂ ತುಪ್ಪ ಬಾಯಲ್ಲಿ ಘಮ ಘಮ ಅಂತ ಇದೆ. ಸಖತ್ತಾಗೈತೆ, ರಿಯಲಿ ಚೆನ್ನಾಗಿ ಬಂದೈತೆ, ಸಖತ್ತಾಗಿ. ಅಮ್ಮಗೂ ಇಷ್ಟಪಟ್ಟ. ಸ್ಪೂನ್ ತೊಳ್ಕೊಂಬಂದ್ಬಿಡು. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ. 1 ಕಪ್ಪು ಮೈದಾ ಹಿಟ್ಟು, 1 ಕಪ್ ಸಕ್ಕರೆ, 1 ಕಪ್ಪು ತುಪ್ಪ, ಏಲಕ್ಕಿ ಪೌಡ್ರನ್ನಾರು ತೊಗೊಳ್ಳಿ, ಇಲ್ಲ ಎಸೆನ್ಸ್ ಆದರೂ ಸಹ ತೊಗೊಳ್ಳಿ. ಸಿಂಪಲ್ಲಾಗಿ ಮಾಡಬಹುದು, ಆದರೆ ಟೇಸ್ಟ್ ಅಂತೂ ಸಖತ್ತಾಗಿದೆ. ರಿಯಲಿ ತುಂಬ ಚೆನ್ನಾಗಿ ಬಂದಿದೆ. ನೋಡೋದಕ್ಕೆ ಕೇಸರಿ ಬಾತ್ ಥರ ಅನ್ನಿಸ್ತಾ ಇದೆ, ಕೇಸರಿ ಬಾತ್ ಅಂದ್ಕೋಬೇಡಿ. ಆದರೆ ಮೈದಾ ಹಿಟ್ಟಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಖತ್ತಾಗಿ ಬಂದಿದೆ. ಗೋಡಂಬಿ ಐತೆ ನೋಡ, ಗೋಡಂಬಿ ಮಿಕ್ಸ್ ಅಂತ ಸಖತ್ತಾಗಿ ಬರುತ್ತೆ. ತಿಂತಾ ಇದ್ದೀನಿ. ಚೆನ್ನಾಗೈತೆ, ಚೆನ್ನಾಗಿದೆ. ಟೇಸ್ಟ್ ತುಂಬ ಸಿಗ್ತದೆ. ಸಿಹಿ ತುಪ್ಪ ಗೋಡಂಬಿ ರೋಸ್ಟ್ ಮಾಡಿದ್ದೀರಲ್ಲ, ಚೆನ್ನಾಗಿತ್ತಲ್ವ? ಡಿಫ್ರೆಂಟ್ ಆಗಿದೆ ನೋಡಿ. ನನಗಂತೂ ಖುಷಿ ಆಯಿತು. ನನಗೆ ಅಮ್ಮಗೂ ಅಷ್ಟು ಒಪ್ಕೊಳ್ಳಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡಿರೋದು ನಾನು, ಫಸ್ಟ್ ಟೈಮ್ ಮಾಡಿರೋದು. ಫಸ್ಟ್ ಟೈಮ್ ತಿಂದಿರೋದು ನಾನು. ಫಸ್ಟ್ ಟೈಮ್ ನೋಡೋಣ, ಟ್ರೈ ಮಾಡೋಣ. ಬಾಂಬೆ ಹಲ್ವಾ ಗೊತ್ತಿತ್ತು ನನಗೆ, ಬೇಕ್ರಿಲೆಲ್ಲ ಸಿಗ್ತಾಯಿತ್ತು ಬಾಂಬೆ ಹಲ್ವಾ ಅಂತ. ನಾನು ಒಂದು ಸಲ ಕೇಳಿದ್ದೆ, ಇಲ್ಲಿ ಯಾವುದೋ ಐತಲ್ಲ ಪಾನ್ ಜಯನ್ ಸ್ವೀಟ್ಸು, ಅಲ್ಲಿ ಒಂದಿನ ಮಾಡಿರೋದು. ಏನಿದು ಅಂದೆ, ಬಾಂಬೆ ಹಲ್ವಾ ಅಂದರು. ನಾನು ಅಂದ್ಕೊಂಡೆ ಅದನ್ನು ಕಾರ್ನ್ಫ್ಲೋರಲ್ಲಿ ಮಾಡಿರ್ತಾರೆ ಅಂತ. ಆಮೇಲೆ ಗೊತ್ತಾಯಿತು ಮೈದಾ ಅಂತ. ಅದೇ ಅಪರೂಪಕ್ಕೆ ತಿನ್ನಬೇಕಷ್ಟೇ, ಆದರೆ ಟೇಸ್ಟು ಸೇವನ್ ಅದೇ. ಇದನ್ನು ಅಪರೂಪಕ್ಕೆ ಮಾಡ್ಕೊಂಡು ತಿನ್ನಬಹುದು, ಎಲ್ಲರೂ ಇಷ್ಟಪಡ್ತಾರೆ. ನನ್ನ ಚಿಕ್ಕ ಮಗ ಮೇಯ್ನಾಗಿ ಒಪ್ಕೊಳ್ಳೋದಿಲ್ಲ. ಅವನು ಅಷ್ಟು ಸುಲಭವಾಗಿ ಮಾತೆತ್ತಿದ್ರೆ ಅವ್ನು ಬರೀ ಜಾಮೂನ್ ಮಾಡು ಅಂತ ಹೇಳೋದೆ.
ಇಂಥದ್ದನ್ನೆಲ್ಲ ಒಪ್ಕೊಳ್ಳೋದೇ ಇಲ್ಲ. ಮೊನ್ನೆ ರಾಗಿದು ಆಲ್ಬಾಯ್ ಮಾಡಿದೋ ನೋಡಿ, ಅದನ್ನು ಒಂದು ಪೀಸ್ ತಿಂದ. ಈಗ ಗೋಡಂಬಿ ಎಲ್ಲ ಉರಿತಾ ಇದ್ನಲ್ಲ, ಏನು ಮಾಡ್ತಾಯಿದ್ದೀವಿ ಮಮ್ಮಿ ಅಂತ ಕೇಳ್ದೆ ರೂಮಲ್ಲಿ. ಯಾಕೆಂದರೆ ಸ್ಮೆಲ್ ಬರ್ತಾಯಿತ್ತಲ್ಲ ಗಮ್ಮ, ತುಪ್ಪದ ಜೊತೆ ಉರಿತಾ ಇದ್ದಿದ್ದು. ಅಲ್ವಾ ಅಂದೆ, ನೀನು ಬರೀ ಅಲ್ವಾ ಅಂತ ಮಾಡ್ತೀಯ, ಬರೀ ಯಾವಾಗ್ಲೂ ಮೈಸೂರು ಪಾಕು ಅಲ್ವಾ ಇದೇ ಮಾಡ್ತೀಯ ಬರೀ ಅಂತ ಇದ್ದ. ತಿನ್ನೋ, ಇವತ್ತು ಸ್ಪೆಷಲ್ ಆಗಿದೆ ಇದು, ನೀನು ಒಂದು ಸಲನೂ ತಿಂದಿಲ್ಲ, ಇರಪ್ಪ ತಿನ್ನೋ, ನನಗೆ ಜಾಮೂನು ಬೇಕು ಅಂತ ಇದ್ದ. ಜಾಮೂನೆಲ್ಲ ಈಗ ಮಾಡೋಕ್ಕಾಗಲ್ಲ, ಬಾಂಬೆ ಹಲ್ವಾ ಮಾಡ್ತಾಯಿದ್ದೀನಿ, ತಿನ್ನು ನೋಡು ಅಂತ ಹೇಳಿದೆ. ಮಾಡಾದಮೇಲೆ ಫಸ್ಟ್ ಅವನಿಗೆ ಕೊಟ್ಟು ಬಂದೆ ನಾನು. ತಿನ್ನಪ್ಪ ತಿನ್ನೋಗ್ಬಿಟ್ಟು ನನಗೆ ಹೇಳು ಅಂದೆ. 1 ಸ್ಪೂನ್ ಬಾಯಿಗೆ ಹಾಕಿ ತಿಂದ. ಚೆನ್ನಾಗೈತೆ ಅಂದ. ಖುಷಿಯಾಗೋಯ್ತು, ಮಾಡಿದ್ದಕ್ಕೂ ಸಾರ್ಥಕ ಅನಿಸ್ಬಿಡ್ತು. ಯಾಕೆಂದರೆ ಅವನೊಬ್ಬ ಒಪ್ಕೊಬಿಟ್ರೆ ಮನೆಯೆಲ್ಲ ಒಪ್ಕೊಂಡಂಗೆ. ಆದರೂ ಟೇಸ್ಟ್ ಸಖತ್ತಾಗಿ ಬಂದೈತೆ ಅಲ್ವೇನೋ ದುರ್ಗ, ತುಂಬ ಚೆನ್ನಾಗಿ ಬಂದೈತೆ. ನೀವು ಒಮ್ಮೆ ಟ್ರೈ ಮಾಡಿ. ಇವತ್ತು ಸಿಂಪಲ್ ಒಂದು ಬ್ಲಾಗ್ ಆಗಿತ್ತು. ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹೊಸದಾಗಿ ಚಾನಲ್ಗೆ ಬಂದಿದ್ದರೆ ಅವ್ನಿಗೊಂಚೂರು ತಿನ್ಸಿ, ಪಾಪ ನಮ್ಮ ಮಗ ತಿನ್ಸಿಲ್ಲ, ತಿನ್ಸಿ ನೋಡ್ತಾವನೆ, ಸ್ವಲ್ಪ ತಗೋ ಅವನಿಗೆ. ಹೆಂಗೈತೆ ಯೋಚನೆ, ಹೆಂಗೈತೆ ಆಯಿತಾ? ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಇವತ್ತು ರಾಯರಮಠಕ್ಕೆ ಹೋಗೋ ಆಗಿರಲಿಲ್ಲ, ಅದಕ್ಕೋಸ್ಕರ ಇವತ್ತು ಸಿಂಪಲ್ ಒಂದು ಲಾಗೊಂದಿಗೆ ನಿಮ್ಮ ಮುಂದೆ ಬಂದೆ. ಆಯಿತಾ? ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಹೊಸ್ದಾಗಿ ಬಂದಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರಲಾ? ನಮಸ್ಕಾರ, ಬಾಯ್ ಮಾಡು ಚಿನ್ನ, ಬಾಯ್ ಹೇಳು ಅವ್ರಿಗೆ, ಬಾಯ್ ಹೇಳು, ಬಾಯ್ ಹೇಳ್ಬಿಡು, ಬಾಯ್ 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 ಏನು ಬಾಯ್ ಬಾಯ್.